ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಚಿಕ್ಕ ಮಗುವಿನಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಬಿಕ್ಕಿ ಬಿಕ್ಕಿ ಅತ್ತ ಸಿಎಂ ಡಿಕೆ ಶಿವಕುಮಾರ್. ಚಿಕ್ಕ ಮಗುವಿನಂತೆ ಸಿಎಂ ಡಿಕೆಶಿ ಕಣ್ಣೀರು ಹಾಕಿದ್ದಾರೆ. ಮುಮ್ಮಡಿ ನಿವ್ರಾಣ ಮಹಾಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಕನಕಪುರದ ದೇಗುಲ ಮಠದ ಪೀಠಾಧಿಪತಿ ಲಿಂಗೈಕ್ಯರಾಗಿರುವಂಥದ್ದು. ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಂತಿಮ ದರ್ಶನದ ವೇಳೆ ಭಾವುಕರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಶ್ರೀಗಳೊಂದಿಗಿನ ಒಡನಾಟವನ್ನ ನೆನೆದು ಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿರುವಂಥದ್ದು. ಮಹಾಸ್ವಾಮೀಜಿಗೆ ಕಣ್ಣೀರಿನ ವಿದಾಯವನ್ನ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಶ್ರೀಗಳ ಸಂಸ್ಕಾರ ಕಾರ್ಯದಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಲಿಂಗೈಕ್ಯ ಪರಮ ಪೂಜ್ಯ ತ್ರಿವಿಧ ದಾಸೋಹಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾವಪೂರ್ಣ ನಮನವನ್ನ ಸಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ದೇಗುಲ ಮಠದ ಪೀಠಾಧಿಪತಿ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಚಿಕ್ಕ ಮಗುವಿನ ರೀತಿ ಕಣ್ಣೀರನ್ನ ಹಾಕಿದ್ದಾರೆ. ಮಹಾಸ್ವಾಮೀಜಿಯವರ ಜೊತೆಗಿನ ಒಡನಾಟವನ್ನ ನೆನೆದು ಕೂಡ ಭಾವುಕರಾಗಿದ್ದಾರೆ. ಲಿಂಗೈಕ್ಯ ಶ್ರೀಗಳ ಸಂಸ್ಕಾರ ಕಾರ್ಯದಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಮಹಾಸ್ವಾಮೀಜಿಗಳ ಜೊತೆಗೆ ಹಳೆಯ ಮೈಸೂರು ಭಾಗದ ಹಲವು ಕಡೆ ಸಾವಿರಾರು ವಿದ್ಯಾರ್ಥಿಗಳ ದಿವ್ಯ ಜ್ಯೋತಿಯಾಗಿದ್ರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಗಳು ದಿವ್ಯ ಜ್ಯೋತಿಯಾಗಿದ್ರು. ಶ್ರೀಮಠದ ಪೀಠಾಧ್ಯಕ್ಷರಾಗಿ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ ಹಾಗೂ ಸಮಾಜ ಸೇವೆಯ ಮೂಲಕ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಡಿಕೆ ಶಿವಕುಮಾರ್ ಅವರು ಮಗುವಿನ ರೀತಿಯಾಗಿ ಅಳ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ವಿ. ಅವರ ಹಾಗೆ ಮಹಾಸ್ವಾಮೀಜಿಗಳ ಒಂದು ಒಡನಾಟ ಹೇಗಿತ್ತು? ಗಂಗಾ, ಏನು ಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಒಂದು ರೀತಿಯ ಭಾವನಾತ್ಮಕ ಜೀವಿ. ಮತ್ತೆ ಧರ್ಮ ಮತ್ತೆ ಪೂಜೆ ಪುನಸ್ಕಾರ ಅಂತ ಬಂದಾಗ ತಮ್ಮದೇ ಆದ ಒಂದು ವೈಶಿಷ್ಟ್ಯವನ್ನ ಇಟ್ಕೊಂಡ್ ಬಂದಿರೋಂಥವ್ರು ಸಿಎಂ ಡಿಕೆ ಶಿವಕುಮಾರ್. ಇಂದು ಏನು ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ರು, ಅವರು ತಮ್ಮ ಸ್ವಕ್ಷೇತ್ರ ಆದಂತ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಆಗಿರುತ್ತಂತ ಕನಕಪುರದಲ್ಲೇ ಬರುವಂತದ್ದು. ಹೀಗಾಗಿ ಅಲ್ಲಿ ಅವ್ರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇಟ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಇವ್ರೇನು ಶಾಸಕರಾಗಿ ಆಯ್ಕೆ ಬರ್ತಾ ಇದ್ದ ಕಾಲದಿಂದಲೂ ಒಂದು ಅರ್ಥಕ್ಕೆ ಶ್ರೀಗಳ ಆಶೀರ್ವಾದ ಮತ್ತು ಆಶೀರ್ವಚನ ಇದ್ದೇ ಇತ್ತು. ಅವರ ಜೊತೆ ಒಂದು ಯಾವಾಗ್ಲೂ ಕ್ಷೇತ್ರಕ್ಕೆ ಹೋದಾಗ ಮಠಕ್ಕೆ ಹೋಗಿ ಭೇಟಿ ಮಾಡಿ ಬರೋಂಥದ್ದು, ಏನು ಕನಕಪುರದಲ್ಲಿರುವಂತಹ ಒಂದು ಮಠಕ್ಕೆ ಹೋಗಿ ಭೇಟಿ ಮಾಡಿ ಬರ್ತಾ ಇದ್ರು. ಹಾಗಾಗಿ ಒಂದು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿದ್ರು. ಮತ್ತೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿಗಳು ಮತ್ತೆ ದೇವರು ಅಂದಾಗ ಒಂದು ಹಂತಕ್ಕೆ ಭಕ್ತಿ ಮನೋಭಾವ ಇರುವಂತ ವ್ಯಕ್ತಿತ್ವ ಇರೋದ್ರಿಂದ ಸ್ವಾಮೀಜಿ ಅವರ ಒಂದು ಅಗಲಿಕೆಯನ್ನ ನೆನೆದು ಕಣ್ಣೀರ್ ಹಾಕಿದ್ದಾರೆ. ಮತ್ತೆ ಅವರು ಸರ್ಕಾರದಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸ್ವಾಮೀಜಿ ಅವರ ಲಿಂಗೈಕ್ಯ ಕಾರ್ಯವನ್ನು ಮುಗಿಸಿದ್ದಾರೆ. ಈ ಶ್ರೀಗಳ ಸಂಸ್ಕಾರದಲ್ಲಿ ಭಾಗಿಯಾದ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಜೊತೆಗಿನ ಒಡನಾಟ ನೆನೆದು ಸಹಜವಾಗಿ ಒಂದು ಸ್ವಾಮೀಜಿ ಅವರ ಸಲಹೆ ಸೂಚನೆಯನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಿಸ್ ಮಾಡ್ಕೊಳ್ತೀನಿ, ಅಂದ್ರೆ ಅವರ ಸಲಹೆ ಸೂಚನೆ ನನಗಿನ್ನ ಮುಂದೆ ಸಿಗೋದಿಲ್ಲ ಅನ್ನೋ ಒಂದು ನೋವಿನಿಂದ ಕಣ್ಣೀರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.